ಇಷ್ಟು ದಿನದವರೆಗೂ ಯುದ್ಧವನ್ನು ಕಾಪಾಡಿಕೊಳ್ಳಿಕ್ಕೆ ಇರಾನ್ಗೆ ಹೇಗೆ ಆಯಿತು ಅಂತ ಇದನ್ನು ನಾವು ಸ್ಟಾರ್ಟಿಂಗಿಂದ ತಿಳ್ಕೋಬೇಕು ಅಂದಾಗ ಇರಾನ್ ಈ ಯುದ್ಧಕ್ಕೆ 47 ವರ್ಷಗಳಿಂದ ತಯಾರಿ ನಡೆಸ್ತಾ ಇದೆ. ಇಲ್ಲಿ ಇರಾಕ್ ಯುದ್ಧ ಇರ್ಬೋದು, ಸಿರಿಯಾದ ಯುದ್ಧ ಇರ್ಬೋದು, ಅದರಿಂದ ಪಾಠ ಕಲಿತು ಇರಾನು ಈಗ ತನ್ನ ಒಂದು ಕಾರ್ಯತಂತ್ರನ ರೂಪಿಸ್ಕೊಂಡಿದೆ. ಅದಕ್ಕೆ ಈ ಒಂದು ಪ್ರಬಲವಾದ ಒಂದು ಪ್ರತಿರೋಧ ಒಡ್ಡೋಕ್ಕೆ ಸಾಧ್ಯ ಆಗಿದೆ. ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ 48 ಗಂಟೆಗಳ ಒಂದು ಕದನ ವಿರಾಮ ಅಂತಾರೆ, ಅದಾದ ನಂತರ 5 ದಿನ ಅಂತಾರೆ, ಅದಾದ ನಂತರ 10 ದಿನ ಅಂತ ಘೋಷಣೆ ಮಾಡ್ತಾರೆ. ಸೊ ಟ್ರಂಪಿಗೆ ಭಯ ಶುರುವಾಗಿದೆಯಾ ಅಥವಾ ಅಮೆರಿಕ ಸೋಲುವ ಪರಿಸ್ಥಿತಿಗೆ ಬಂದಿದೆಯಾ ಅಂತ? ವೆನೆಜುವೆಲಾದ ಮದುರೋನ ಯಾವ ರೀತಿ ಒಂದೇ ಒಂದು ರಾತ್ರಿಯಲ್ಲಿ ಅಪಹರಣ ಮಾಡಿ ಅಲ್ಲಿನ ಶಸ್ತ್ರಾಸ್ತ್ರಗಳು ಅಂದರೆ ಅಲ್ಲಿನ ಒಂದು ಮಿಲಿಟ್ರಿನ ನಿಶಕ್ತಗೊಳಿಸಿ ಅಧ್ಯಕ್ಷನನ್ನೇ ಒಂದು ಕಿಡ್ನ್ಯಾಪ್ ಮಾಡಿ ಅಮೆರಿಕ ಕರ್ಕೊಂಡೋಗಿದ್ರು. ಅದರಿಂದ ಒಂದು ಉತ್ಸಾಹದಿಂದ ಅವರು ಇರಾನ್ ಮೇಲೂ ಹೋಗಿದ್ದಾರೆ ಅನಿಸ್ತಾ ಇದೆ. ಈಗ ಅದನ್ನು ನಾವು ಯೋಚನೆ ಮಾಡಿದ್ರೆ ಕಳೆದ 12 ದಿನಗಳ ಯುದ್ಧಕ್ಕೂ ಈ ಯುದ್ಧಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇದೆ ನಿಮಗೆ? ಇರಾನ್ನ ಫುಲ್ಲು ಧ್ವಂಸ ಮಾಡಾಕಿದ್ದೀವಿ, ಇಷ್ಟು ಜನ ಹೊಡೆದಾಕಿದ್ದೀವಿ, ನೇವಿನ ಮುಳುಗಿಸ್ಬಿಟ್ಟಿದ್ದೀವಿ, ಸಮುದ್ರದ ಆಳದಲ್ಲಿದೆ ಅದು. ಈ ರೀತಿಯಾದಂಥ ಈ ಯುದ್ಧಕ್ಕೆ ಕೊಡಬೇಕಾದಂಥ ಸಮರ್ಥನೆ ದಿನೇ ದಿನೇ ಬದಲಾಗ್ತಾ ಇದೆ. ಇದುವರೆಗೂ ಸಿಗದೇ ಇರುವಂಥ ಪ್ರತಿರೋಧ, ಇದುವರೆಗೂ ಸಿಗದೇ ಇರುವಂಥ ಏಟಿಗೆ ಎದಿರೇಟು ಅಂತ ನಾವು ಹೇಳ್ತೀವಲ್ವ, ಅಮೇರಿಕಾಗೆ ಆ ರೀತಿ ಯಾರೂ ಕೊಟ್ಟಿರಲಿಲ್ಲ. ಸೊ ಅದು ಇರಾನ್ ಈಗ ಪ್ರದರ್ಶನ ಮಾಡ್ತಿದೆ. ವೀಕ್ಷಕರೇ ನಮಸ್ಕಾರ. ಈ ದಿನ .comನ ನ್ಯೂಸ್ ರೂಮ್ ಟಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಗತ್ತಿನಲ್ಲಿ ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ ಈಗಾಗಲೇ ತಿಂಗಳು ಕಳೆದಿದೆ. ಆದರೂ ಸಹ ಯಾವುದೇ ದೇಶಗಳು ಮಣಿತಾ ಇಲ್ಲ. ಅಮೆರಿಕ, ಇಸ್ರೇಲ್ ಮೊದಲು ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ನಡೆಸುತ್ತೆ. ಇರಾನ್ ಈಗ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಈಗ ಅಮೆರಿಕವೇ ಕದನ ವಿರಾಮದ ಮಾತಿಗೆ ಬಂದಿದೆ. ಆದರೂ ಸಹ ಇರಾನ್ ನಾವು ಯುದ್ಧ ಆರಂಭ ಮಾಡಿದ್ದು ನೀವು, ಅದನ್ನು ಮುಗಿಸೋದು ನಾವು ಅಂತ ಹೇಳ್ತಾ ಇದೆ. ಸೊ ಇರಾನ್ ಇದನ್ನು ಹೇಗೆ ಮಾಡ್ತಾ ಇದೆ? ಇಷ್ಟು ತಿಂಗಳಾದರೂ ಸಹ ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಂಡಿರುವಂಥ ಅಮೆರಿಕವನ್ನು ಇರಾನ್ ಹೇಗೆ ಎದುರಾಕೊಂಡಿದೆ? ಇನ್ನು ಈ ಯುದ್ಧ ಎಷ್ಟು ದಿನ ಮುಂದುವರಿಬೋದು ಅಥವಾ ಈಗಲೇ ಕದನ ವಿರಾಮ ನಿಲ್ಬೋದಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಮ್ಮ ಈ ದಿನ .comನ ರಿಸರ್ಚ್ ಹೆಡ್ ಆಗಿರುವಂಥ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ, ಯುದ್ಧ ಆರಂಭವಾಗಿ ಈಗಾಗಲೇ ತಿಂಗಳಾಗಿದೆ. ಮೊದಲು ಅಮೆರಿಕ, ಇಸ್ರೇಲ್ ಏಕಪಕ್ಷೀಯವಾಗಿ ದಾಳಿ ಮಾಡ್ತಾರೆ. ಅದಾದ ನಂತರ ಇರಾನ್ ಪ್ರತಿದಾಳಿಯನ್ನು ಮಾಡ್ತು. ಸೊ ಅದೆಲ್ಲ ಜಗತ್ತಿಗೆ ಗೊತ್ತಿದೆ. ಈಗ ಆ ಯುದ್ಧದಿಂದ ಬಿಸಿ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ತರ್ತಿದೆ. ಅದು ಭಾರತವು ಆ ಬಿಸಿಯನ್ನು ಅನುಭವಿಸ್ತಾ ಇದೆ. ಇರಾನ್ ಪ್ರತಿದಾಳಿಯನ್ನು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಸೊ ಇರಾನ್ ಇದನ್ನು ಹೇಗೆ ಮಾಡ್ತು ಸರ್? ಇಷ್ಟು ದಿನದವರೆಗೂ ಯುದ್ಧವನ್ನು ಕಾಪಾಡಿಕೊಳ್ಳಿಕ್ಕೆ ಇರಾನ್ಗೆ ಹೇಗೆ ಆಯಿತು ಅಂತ? ಮನೋಜ್, ಇದನ್ನು ನಾವು ಸ್ಟಾರ್ಟಿಂಗಿಂದ ತಿಳ್ಕೋಬೇಕು ಅಂದಾಗ ಇರಾನ್ ಈ ಯುದ್ಧಕ್ಕೆ 47 ವರ್ಷಗಳಿಂದ ತಯಾರಿ ನಡೆಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈವರೆಗೂ ಅಮೆರಿಕ ಈ ಮಧ್ಯಪ್ರಾಚ್ಯದಲ್ಲಿ ಏನೇನು ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೋ ಅದನ್ನೆಲ್ಲ ಕೂಲಂಕುಷವಾಗಿ ಅದನ್ನು ಸ್ಟಡಿ ಮಾಡಿ ಈಗ ಅಮೆರಿಕಾಗೆ ಯಾವ ರೀತಿ ಉತ್ತರ ಕೊಡ್ತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಸೊ ಇದು ನಿನ್ನೆ ಮೊನ್ನೆ ಅಥವಾ ಅವರು ಮುಂಚೆಯಿಂದ ಶಕ್ತಿಶಾಲಿಯಾಗಿ ಅಮೆರಿಕ ವಿರುದ್ಧ, ಇಸ್ರೇಲ್ ವಿರುದ್ಧ ದಾಳಿ ಮಾಡ್ತೀವಿ ಅಂತಲ್ಲ, ಅವರು ಈಗ ಪ್ರತಿರೋಧ ಒಡ್ತಾರದನ್ನು ನಾವು ನೋಡಬೇಕು. ಹೌದು, ಗಲ್ಫ್ ದೇಶಗಳ ಮೇಲೂ ದಾಳಿ ಮಾಡ್ತಿದ್ದಾರೆ, ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದ್ದಾರೆ. ಅಟ್ ಎ ಟೈಮು 15 ದೇಶಗಳ ಮೇಲೆ ದಾಳಿ ಮಾಡಿದ್ರು ಅವರು. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇದು ಒಂದು ಅತ್ಯಂತ ಒಂದು ಏಕಪಕ್ಷೀಯವಾದಂಥ ಒಂದು ದಾಳಿ ಮಾಡಿ ಅವ್ರನ್ನ ಆ ದೇಶದ ಪರಮೋಚ್ಚ ನಾಯಕನ ಸಾಯಿಸಿದ್ರು. ಸೊ ಇದಕ್ಕೆ ಅವರು ಕಳೆದ 47 ವರ್ಷಗಳಿಂದ ತಯಾರಿ ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ಯುದ್ಧನ ನಾವು ಗಮನಿಸಬೇಕು, ಇರಾನ್ ಯುದ್ಧ. 1980ರಿಂದ 1988ವರೆಗೂ ಆ ಯುದ್ಧ ನಡೀತು. ಅಲ್ಲಿ ಕಲಿತಂಥ ಪಾಠಗಳು, ಅಮೇರಿಕ ವಿರುದ್ಧ ಎದುರಿಸಿದಂತಹ ಒಂದು ಪಾಠಗಳು, ಮತ್ತು ಅಮೇರಿಕ ಮತ್ತು ಇಸ್ರೇಲು ನಡೆಸ್ತಾ ಇರುವಂಥ ಪರೋಕ್ಷ ಯುದ್ಧಗಳು, ಇಲ್ಲಿ ಇರಾಕ್ ಯುದ್ಧ ಇರ್ಬೋದು, ಸಿರಿಯಾದ ಯುದ್ಧ ಇರ್ಬೋದು, ಅದರಿಂದ ಪಾಠ ಕಲಿತು ಇರಾನು ಈಗ ತನ್ನ ಒಂದು ಕಾರ್ಯತಂತ್ರನ ರೂಪಿಸ್ಕೊಂಡಿದೆ. ಅದಕ್ಕೆ ಈ ಒಂದು ಪ್ರಬಲವಾದ ಒಂದು ಪ್ರತಿರೋಧ ಒಡ್ಡೋಕ್ಕೆ ಸಾಧ್ಯ ಆಗಿದೆ. ಸರ್, ಕಳೆದ ವರ್ಷ ಜೂನಲ್ಲಿ 12 ದಿನಗಳ ಯುದ್ಧ ಆಯ್ತಲ್ವಾ? ಅವಾಗ ನಾವು ಲಾಸ್ಟ್ ಕಳೆದ ನ್ಯೂಸ್ ರೂಮ್ ಟಾಕ್ಗಳಲ್ಲಿ ಮಾತನಾಡಿದ್ವಿ. ಅಂದರೆ ವಿವಿನ್ ಅನ್ನೋ ಸಿಚುವೇಶನ್ ಇತ್ತು. ಸೊ ಈಗ ಅದರಲ್ಲೂ ಅದೇ ರೀತಿ ಇದೆ. ಅಂದರೆ ವಿವಿನ್ ಅನ್ನೋ ಸಿಚುವೇಶನ್ 3 ದೇಶಗಳು, ಇಸ್ರೇಲ್ ಪ್ರದರ್ಶನ ಮಾಡ್ತಾ ಇದೆ, ಅಮೆರಿಕ ಪ್ರದರ್ಶನ ಮಾಡ್ತಾ ಇದೆ, ಇರಾನ್ ಸಹ ಪ್ರದರ್ಶನವನ್ನು ಮಾಡ್ತಾ ಇದೆ. ನಾವು ಗೆದ್ವಿ ಅನ್ನುವ ರೀತಿ. ಬಟ್ ಯಾರು ಗೆದ್ರು, ಯಾರು ಸೋತ್ರು ಅನ್ನೋದು ಇನ್ನೂ ಅದರ ನಿರ್ದಿಷ್ಟ ರಿಸಲ್ಟ್ ಬಂದಿಲ್ಲ. ಸೊ ಈ ಯುದ್ಧದ ಪರಿಸ್ಥಿತಿ ಹೇಗಿದೆ ಸರ್ ಹಾಗಾದರೆ? ಅಂದರೆ ಕಳೆದ 12 ದಿನಗಳ ಯುದ್ಧಕ್ಕೂ ಈ ಯುದ್ಧಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇದೆ ನಿಮಗೆ? ಕಳೆದ ವರ್ಷ ನಡೆದ ಜೂನ್ ತಿಂಗಳಲ್ಲಿ ನಡೆದ 12 ದಿನ ಯುದ್ಧ, ಅದು ಒಂದು ಪ್ರತೀಕಾರವಾಗಿ ನಡೆದಂಥ ಯುದ್ಧ. ಆಗ ಇಸ್ರೇಲು ಮತ್ತೆ ಏಕಪಕ್ಷೀಯವಾಗಿ ದಾಳಿ ಮಾಡಿತ್ತು. ಮಧ್ಯದಲ್ಲಿ ಅಮೆರಿಕ ಬಂದು
ಬಂಕರ್ ಬಸ್ಟರ್ ಬಾಂಬ್ ಹಾಕಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಣ್ವಸ್ತ್ರ ಮಾಡ್ತಾ ಇದೆ ಅನ್ನೋ ಒಂದು ಹೌದು. ಗೂಬೆ ಕೂರಿಸಿ ಮಾಡಿದಂಥ ದಾಳಿಗಳವು. ಅದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ನೀಡಿ ಕಂಡು ಕೇಳರಿಯದ ರೀತಿಯಲ್ಲಿ ಏನೋ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಅದು ಒಂದು ಸಕ್ಸಸ್ಫುಲ್ ಪ್ರತಿರೋಧ ಒಡ್ಡಿತ್ತು. ಆಗ ಟ್ರಂಪೇ ಬಂದು ಮಧ್ಯಸ್ಥಿಕೆ ವಹಿಸಿ ತಾನು ಯಾವಾಗಲೂ ಹೇಳೋ ರೀತಿಯಲ್ಲಿ ನಾನು ಯುದ್ಧ ನಿಲ್ಲಿಸ್ದೆ, ಆತನೇ ಬಾಂಬ್ ಹಾಕಿದ್ದು, ಆದರೂ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಿಲ್ಲಿಸ್ದೆ, ಹಾಗೂ ಇರಾನ್ ಅಣ್ವಸ್ತ್ರ ಮಾಡದೇ ಇರುವಂಥ ಎಲ್ಲ ಫೆಸಿಲಿಟಿನ ಚಿತ್ರಾನ್ನ ಅಂದರೆ ಚಿಂದಿ ಮಾಡಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರು ಯೂಸ್ ಮಾಡಿದ ಪದ ಆಬ್ಲಿಟ್ರೇಟೆಡ್, ಅಂದರೆ ಅದನ್ನು ಧ್ವಂಸ ಮಾಡಾಕಿದ್ದೀವಿ ಅಂತ ಕೊಚ್ಕೊಂಡಿದ್ರು. ಈಗ ಮತ್ತೆ ಆಲ್ಮೋಸ್ಟ್ ಇನ್ನೊಂದು 8 ತಿಂಗಳಲ್ಲಿ ಮತ್ತೆ ಇನ್ನೊಂದು ದಾಳಿ ಮಾಡಿದ್ದಾರೆ. ಹೌದು. ಈ ದಾಳಿಗೆ ನಾವು ಹೇಗೆ ತಿಳ್ಕೊಬೇಕು ಇದೇನು ಯುದ್ಧ ಅಂತ? ಅದು 12 ದಿನ ಯುದ್ಧ ಅಂತ ಹೇಳಿದ್ರೆ ಈಗ 8 ತಿಂಗಳಾದ್ರೂ ಮತ್ತೆ ಒಂದು ದಾಳಿ ಮಾಡಿದ್ದಾರೆ. ಈ ದಾಳಿ ಅವ್ರು ಹೇಳ್ತಾ ಇರೋದು ಪ್ರತಿಯೊಂದು ಬಾರಿನೂ ಒಂದೊಂದು ಸುಳ್ಳುಗಳನ್ನ ಹೇಳ್ತಾ ಹೋಗ್ತಿದ್ದಾರೆ. ಒಂದು ಬಾರಿ ಅಣ್ವಸ್ತ್ರನ ತಯಾರಿಸೋಕ್ಕೆ ಇನ್ನೇನು ಹೋಗ್ತಿದ್ದಾರೆ, ಅದಕ್ಕೋಸ್ಕರ ನಾವು ದಾಳಿ ಮಾಡಿದ್ವಿ ಅಂತ ಹೇಳ್ತಾರೆ. ಇನ್ನೊಂದು ಸತಿ ರೆಜಿಮ್ ಚೇಂಜ್ ಅಂತ ಹೇಳ್ತಾರೆ, ಅಲ್ಲಿನ ನಾಯಕತ್ವನ ಬದಲಾಯಿಸಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸತಿ ಈ ರೀತಿ ಚೇಂಜ್ ಬದಲಾಗ್ತಾ ಇದೆ. ಅವರು ಮುಂಚೆ ಹೇಳಿದ್ದಕ್ಕೂ ಹೀಗೆ ಹೇಳಿದ್ದಕ್ಕೂ ಇರಾನ್ನ ಫುಲ್ಲು ಧ್ವಂಸ ಮಾಡಾಕಿದ್ದೀವಿ, ಇಷ್ಟು ಜನ ಹೊಡೆದಾಕಿದ್ದೀವಿ, ನೇವಿನ ಮುಳುಗಿಸ್ಬಿಟ್ಟಿದ್ದೀವಿ, ಸಮುದ್ರದ ಆಳದಲ್ಲಿದೆ ಅದು. ಈ ರೀತಿಯಾದಂಥ ಈ ಯುದ್ಧಕ್ಕೆ ಕೊಡಬೇಕಾದಂಥ ಸಮರ್ಥನೆ ದಿನೇ ದಿನೇ ಬದಲಾಗ್ತಾ ಇದೆ. ಇರಾನ್ಗೆ ಇದು ಅಸ್ತಿತ್ವದ ಯುದ್ಧ. ಓಕೆ. ಇರಾನ್ ಈಗ ಇದರಲ್ಲಿ ಏನಾದರೂ ಸ್ವಲ್ಪ ಸೋಲ್ತು ಅಂತ ಹೇಳಿದ್ರೆ ಗಾಜಾಗಿದ್ದ ಒಂದು ಗತಿನೇ ಇರಾನ್ಗೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮುಂಚೆಯಿಂದನೂ ಒಂದು ಎಕ್ಸ್ಪೆಕ್ಟ್ ಮಾಡಿ ಅದನ್ನು ಊಹಿಸಿ ಅದನ್ನು ಈಗ ಕಾರ್ಯರೂಪಕ್ಕೆ ತರ್ತಿದ್ದಾರೆ. ಅಮೇರಿಕಾಗೆ ಪ್ರತಿರೋಧ ಒಂದು ಇದುವರೆಗೂ ಸಿಗದೇ ಇರುವಂಥ ಪ್ರತಿರೋಧ, ಇದುವರೆಗೂ ಸಿಗದೇ ಇರುವಂಥ ಏಟಿಗೆ ಎದಿರೇಟು ಅಂತ ನಾವು ಹೇಳ್ತೀವಲ್ವ, ಅಮೇರಿಕಾಗೆ ಆ ರೀತಿ ಯಾರೂ ಕೊಟ್ಟಿರಲಿಲ್ಲ. ಸೊ ಅದು ಇರಾನ್ ಈಗ ಪ್ರದರ್ಶನ ಮಾಡ್ತಿದೆ. ಸರ್, ಈ ಯುದ್ಧ ಆರಂಭವಾದಾಗ ಈಗೇನು ತಿಂಗಳಾಗಿದೆ, ಈ ಯುದ್ಧ ಆರಂಭ ಆದ ಮೊದಲ ದಿನವೇ ಖಮೇನಿಯನ್ನು ಅಲ್ಲಿನ ಸರ್ವೋಚ್ಚ ನಾಯಕನ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದಾಗ ಅವ್ರು ಅಂದ್ಕೊಂಡಿರ್ತಾರೆ ಇರಾನ್ ತನ್ನ ವಶಕ್ಕೆ ಬರುತ್ತೆ ಅನ್ನುವ ಭ್ರಮೆಯಲ್ಲಿರ್ತಾರೆ. ಆದರೆ ಅದು ಪೂರ್ತಿ ತಲೆಕೆಳಗಾಗಿದೆ. ಇರಾನ್ ತಿಂಗಳಾದರೂ ಸಹ ಪ್ರತಿರೋಧವನ್ನು ತೋರಿಸ್ತಾ ಇದೆ. ಈಗ ಇಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂದರೆ, ಈಗ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ 48 ಗಂಟೆಗಳ ಒಂದು ಕದನ ವಿರಾಮ ಅಂತಾರೆ, ಅದಾದ ನಂತರ 5 ದಿನ ಅಂತಾರೆ, ಅದಾದ ನಂತರ 10 ದಿನ ಅಂತ ಘೋಷಣೆ ಮಾಡ್ತಾರೆ. ಸೊ ಟ್ರಂಪಿಗೆ ಭಯ ಶುರುವಾಗಿದೆಯಾ ಅಥವಾ ಅಮೆರಿಕ ಸೋಲುವ ಪರಿಸ್ಥಿತಿಗೆ ಬಂದಿದೆಯಾ ಅಂತ? ಇದು ಒಂದು ರೀತಿಯಾದಂಥ ಇರಾನ್ ಏನು ಗ್ರಹಿಕೆಯಿಂದ ಈ ಯುದ್ಧನ ಗ್ರಹಿಸಿ ಯಾವ ರೀತಿ ಒಂದು ಯುದ್ಧದ ಒಂದು ತಯಾರಿ ನಡೆಸಿದೆ ಅದನ್ನು ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸದಾಮ್ ಹುಸೇನ್ 2003ರಲ್ಲಿ ಇರಾಕ್ ಮೇಲೆ ಯುದ್ಧ ನಡೆದಾಗ 5 ದಿವಸದಲ್ಲೇ ವಶಪಡಿಸ್ಕೊಂಡಿದ್ರು ಅಮೇರಿಕ ಇರಾಕ್ನ ರಾಜಧಾನಿ ಬಾಗ್ದಾದು 5 ದಿವಸದಲ್ಲಿ ಪತನಗೊಂಡಿತ್ತು. ಸದಾಮ್ ಹುಸೇನ್ ಬಚ್ಚಿಟ್ಕೊಂಡ್ರು. ಅದಾದಮೇಲೆ ಅವರು ಸಿಗಾಕೊಂಡ್ರು. ಅವ್ರನ್ನ ವಿಚಾರಣೆ ನಡೆಸಿ ಅವ್ರನ್ನ ಅಂದರೆ ಗಲ್ಲಿಗೇರಿಸಲಾಯಿತು. ಸೊ ಇದನ್ನು ಇರಾನು ಚೆನ್ನಾಗಿ ಅದನ್ನು ಸ್ಟಡಿ ಮಾಡಿತ್ತು ಕೂಡ. ಸೊ ಟ್ರಂಪು ಕೂಡ ವೆನೆಜುವೆಲಾದ ಮದುರೋನ ಯಾವ ರೀತಿ ಒಂದೇ ಒಂದು ರಾತ್ರಿಯಲ್ಲಿ ಅಪಹರಣ ಮಾಡಿ ಅಲ್ಲಿನ ಶಸ್ತ್ರಾಸ್ತ್ರಗಳು ಅಂದರೆ ಅಲ್ಲಿನ ಒಂದು ಮಿಲಿಟ್ರಿನ ನಿಶಕ್ತಗೊಳಿಸಿ ಅಧ್ಯಕ್ಷನನ್ನೇ ಒಂದು ಕಿಡ್ನ್ಯಾಪ್ ಮಾಡಿ ಅಮೇರಿಕ ಕರ್ಕೊಂಡೋಗಿದ್ರು. ಅದರಿಂದ ಒಂದು ಉತ್ಸಾಹದಿಂದ ಅವರು ಇರಾನ್ ಮೇಲೂ ಹೋಗಿದ್ದಾರೆ ಅನಿಸ್ತಾ ಇದೆ ಈಗ ಅದನ್ನು ನಾವು ಯೋಚನೆ ಮಾಡಿದ್ರೆ. ಸೊ ಇರಾನು ಕೂಡ ಅದೇ ರೀತಿ ಒಂದು ನಿರ್ದಿಷ್ಟವಾಗಿ ಎಲ್ಲ ಲೀಡರ್ಗಳನ್ನ ಅಂದರೆ ಟಾಪ್ ಇದನ್ನು ಒಂದು ಮಿಲಿಟ್ರಿ ಟೆಕ್ನಾಲಜಿ ಅಥವಾ ಮಿಲಿಟ್ರಿ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ಏನು ಅಂತ ಹೇಳಿದ್ರೆ ಕ್ಯಾಪಿಟುಲೇಷನ್ ಸ್ಟ್ರೈಕ್ಸ್ ಅಂತ ಹೇಳ್ತಾರೆ. ಈ ಸ್ಟ್ರೈಕ್ಸ್ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ದೇಶನ ಒಂದು ಸರೆಂಡರ್ ಮಾಡಬೇಕು ಅಂತ ಹೇಳಿದಾಗ ಅಥವಾ ಅದನ್ನು ಬೇಷರತ್ತಾಗಿ ಅವ್ರನ್ನ ಟ್ರಂಪ್ ಯೂಸ್ ಮಾಡ್ತಾರೋ ವರ್ಡನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬೇಷರತ್ ಸರೆಂಡರ್, ಬೇಷರತ್ತಾಗಿ ನಾವು ಶರಣಾಗತಿ ಬಯಸುವಂತಹ ಒಂದು ಸಿದ್ಧಾಂತನ ಮಾಡಬೇಕು ಅಂದಾಗ ಆ ಒಂದು ಲೀಡರ್ಶಿಪ್ನ 10-15 ಜನ ಅಥವಾ 50 ಜನದವರೆಗೂ ಹೊಡೆದಾಕಿದ್ರೆ ಆ ಒಂದು ದೇಶ ಆ ಒಂದು ಸಂಘಟನೆ ಒಂದು ಅವ್ರಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಕಮಾಂಡ್ ಎಲ್ಲಿಂದ ಬರ್ತಾ ಇದೆ, ಯಾರಿಗೆ ಕಮಾಂಡ್ ಕೊಡಬೇಕು, ಹೇಗೆ ಮಾಡುತ್ತೆ ಅನ್ನೋದು ಕನ್ಫ್ಯೂಷನ್ ಆಗಿ ಒಂದು ದೇಶ ಅಥವಾ ಒಂದು ಸಂಘಟನೆ ಕುಸಿದೋಗುವಂಥ ಯುದ್ಧ ನೀತಿನ ಅಮೆರಿಕ ಅಳವಡಿಸ್ಕೊಂಡಿದೆ. ಇದರ ಪ್ರಕಾರ ಅವ್ರು ಅಂದ್ಕೊಂಡಿದ್ದು ಪರಮೋಚ್ಚ ನಾಯಕ ಅಲಿ ಖುಮೈನಿ ಅವರಿರ್ಬೋದು ಅಥವಾ ಬೇರೆ ಯಾರು ಲೀಡರ್ಸ್ ಇದ್ರು, ಸೀನಿಯರ್ ಲೀಡರ್ಸ್ ಇದ್ರು, IRGC ಲೀಡರ್ಸ್ ಇದ್ರು, ಇವ್ರನ್ನೆಲ್ಲ ಹೊಡೆದಾಕಿದ ತಕ್ಷಣ
ಇರಾನು ಒಂದು ಬಿಕ್ಕಟ್ಟಿಗೆ ಹೋಗುತ್ತೆ. ಆ ಬಿಕ್ಕಟ್ಟಿನಲ್ಲಿ ನಾವು ಹೋಗಿ ಒಂದು ರೀತಿಯಾದಂತಹ ಈ ವೆನೆಜುಲಾದಲ್ಲಿ ಯಾವ ರೀತಿ ಮದುರೋ ಹೋದ್ಮೇಲೆ ಡೆಲ್ಸಿ ರಾಡ್ರಿಗೇಸ್ ಕೂರಿಸಿದ್ರು, ಅದೇ ರೀತಿ ಒಬ್ಬರನ್ನ ಕೂರಿಸ್ಬೋದು. ಯಾಕೆಂದರೆ ಪ್ರತಿಭಟನೆಗಳನ್ನು ಇವರೇ ಒಂದು ತಯಾರು ಮಾಡಿದ್ರು ಇರಾನಲ್ಲಿ. ಆ ರೀತಿಯಾದಂಥ ಒಂದು ಪ್ಲ್ಯಾನು ಮುಗ್ಗರಿಸಿದೆ ಅಮೇರಿಕಾಗೆ, ನಾನು ಹೇಳಬೇಕು ಅಂದಾಗ. ಇದನ್ನ ನಾವು ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಆ ಪ್ಲ್ಯಾನೇ ಪೂರ್ತಿ ಮುಗ್ಗರಿಸಿದೆ ಅಂತ ಕಾಣಿಸ್ತಾ ಇದೆ. ಪ್ಲಸ್ ಇರಾನ್ ಕೂಡ ಇದಕ್ಕೆ ಪ್ರಿಪೇರ್ ಆಗಿದ್ದಿರ್ಬೋದು. ತನ್ನ ಮಿಸೈಲ್ ಶಕ್ತಿ ಅಥವಾ ಡ್ರೋನ್ ಶಕ್ತಿ ಯಾವ ರೀತಿಯಾದಂಥ ಒಂದು ಬಳಸ್ಕೊಂಡಿದೆ, ಅದು ಎಷ್ಟು ಉಪಯುಕ್ತವಾಗಿ ಬಳಸ್ಕೊಂಡಿದೆ. ಮತ್ತು ಈ ಅಸಮಾನ ಯುದ್ಧನ ಬರೀ ಇಸ್ರೇಲ್ ಮತ್ತು ಅಮೇರಿಕಾ ಬಿಟ್ಟು ಅದನ್ಗೆ ಇಸ್ರೇಲ್ ಮತ್ತು ಅಮೇರಿಕಾಗೆ ಬಾಲಂಗೋಚಿ ಆಗಿರುವಂತಹ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವ ರೀತಿ ದಾಳಿ ಮಾಡಿದೆ. ಒಂದು ಗಮನಿಸಬೇಕು, ಅಮೇರಿಕಾ ಮತ್ತು ಇಸ್ರೇಲು ದೊಡ್ಡ ಪ್ರಮಾಣದಲ್ಲಿ ನಾಗರಿಕ ಆಸ್ತಿಗಳು ಮತ್ತು ಸಂಕೀರ್ಣಗಳ ಮೇಲೆ ದಾಳಿ ಮಾಡಿದೆ ಇರಾನ್ ಮೇಲೆ. ಆದರೆ ಇರಾನ್ ಇದುವರೆಗೂ ಮಾಡಿರೋದು ಅಮೇರಿಕಾದ ಹಿತಾಸಕ್ತಿ ಕಾಯುವಂತಹ ಮಿಲಿಟರಿ ಇನ್ಸ್ಟಾಲೇಷನ್ಸ್ಗಳ ಮಾತ್ರ ಮೇಲೆ, ಸೇನಾ ನೆಲೆಗಳ ಮಾತ್ರ ಮಾಡಿದೆ. ಅದು ಗಲ್ಫ್ ಕಂಟ್ರಿಗಳಲ್ಲೂ ಅಷ್ಟೇ. ಯಾವಾಗ ಅವ್ರಿಗೆ ಒಂದು ರೀತಿಯಾದಂತಹ ಇವ್ರಿಗೆ ಡಿಸಾಲಿನೇಷನ್ ಪ್ಲಾಂಟ್ಸ್ ಇರ್ಬೋದು ಅಥವಾ ಬೇರೆ ಅಟ್ಯಾಕ್ ಮಾಡಿದಾಗ, ಎನರ್ಜಿ ಸೆಕ್ಟರ್ ಮೇಲೆ ಅಟ್ಯಾಕ್ ಮಾಡಿದಾಗ, ಅದೇ ರೀತಿ ಗಲ್ಫ್ ಕಂಟ್ರೀಸ್ ಮೇಲೂ ಎನರ್ಜಿ ಸೆಕ್ಟರ್ ಇರ್ಬೋದು ಅಥವಾ ಈ ಮಿಲಿಟ್ರಿ ಪಡೆಗಳನ್ನ ಇರಿಸ್ಕೊಂಡಂಥ ಹೋಟ್ಲುಗಳಿರ್ಬೋದು ಅಂಥದ್ರ ಮೇಲೆ ದಾಳಿ ಮಾಡಿದೆ. ಸೊ ಇದು ಒಂದು ರೀತಿಯಾದಂತಹ ಅಮೇರಿಕ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂಥದ್ದು. ಪ್ಲಸ್ ಅಮೇರಿಕ ಮುಂಚೆಯಿಂದ ಹೇಳ್ತಿದ್ರು, ಬಟ್ ಟ್ರಂಪ್ ಸ್ವತಃ ತಾನೇ ಅಂದ್ಕೊಂಡ್ರು, ಅಂದರೆ ಹೇಳಿಕೆ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಅಮೇರಿಕ ಈ ಹಾರ್ಮೋಸ್ ಟ್ರಂಪ್ ತಾನೇ ಹೇಳ್ಕೊಂಡಿರೋದೇನು ಅಂತ ಹೇಳಿದ್ರೆ, ಇರಾನ್ ಈ ಹಾರ್ಮೋಸ್ ಜಲಸಂಧಿನ ನಿಲ್ಲಿಸುತ್ತೆ ಅಂತ ಅವರು ಗೆಸ್ ಮಾಡಿರಲಿಲ್ಲ ಅಂತ ಹೇಳ್ತಾರೆ, ಊಹೆ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಆ ತರ್ಕ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಈಗ ಅವರು ಒಂದು ರೀತಿಯಾದಂತಹ ಅತ್ಯಂತ ಸಂಕೀರ್ಣವಾದ ಬಿಕ್ಕಟ್ಟಿನಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಸಿಗಾಕೊಂಡಿದೆ. ಒಂದು ಇರಾನ್ನ ದಾಳಿ ಈಗ ಶಾರ್ಪನ್ ಆಗ್ತಾ ಇದೆ. ಅಂದರೆ 80% ಅವರು ಹೊಡಿತಾ ಇರೋವಂಥ ಮಿಸೈಲ್ಗಳು, ಡ್ರೋನ್ಗಳು 80% ಅದನ್ನು ತಡೆಯೋಕ್ಕಾಗದಿರೋಂಥ ಒಂದು ಪರಿಸ್ಥಿತಿ ಇಡೀ ಗಲ್ಫ್ ಕಂಟ್ರಿಗೆ ಮತ್ತು ಅಮೇರಿಕ ಮತ್ತು ಇಸ್ರೇಲ್ ಪಡೆಗಳಿಗೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರದ್ದು ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇತ್ತು ಅದೆಲ್ಲ ಒಂದೊಂದೇ ಖಾಲಿ ಮಾಡಿದ್ದಾರೆ. ಇದು ಅವರ ಅಂಕಿಅಂಶಗಳಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಅವರ ರೇಡಾರ್ಗಳು ಇನ್ಸ್ಟಾಲೇಷನ್ಗಳು ಮುರಿದು ಬಿದ್ದಿವೆ, ಅಮೇರಿಕಾದ ಎಲ್ಲ ಸೇನೆಗಳು ನಾಶ ಆಗಿದೆ, ಧ್ವಂಸಗೊಂಡಿವೆ. ಸೊ ಇದನ್ನು ಅಮೇರಿಕ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇರಾನ್ ಈ ರೀತಿಯಾದಂಥ ಒಂದು ಪ್ರಬಲ ಒಂದು ಪ್ರತಿದಾಳಿಯನ್ನು ಕೊಡುತ್ತೆ ಅಂತ. ಸರ್, ಇನ್ನೊಂದು ಭಾಳ ಮುಖ್ಯವಾಗಿ ಅಮೇರಿಕ ಇಸ್ರೇಲ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ಗಳಿದೆ, ಆದರೆ ಇರಾನ್ ಹತ್ರ ಇಲ್ಲ. ಸೊ ಇರಾನ್ ಮೊದಲಿಂದನೂ ಹೇಳ್ಕೊಂಬಂದಿದೆ, ಅದು ನಮ್ಮ ಧರ್ಮಕ್ಕೆ ವಿರೋಧ, ಅದಕ್ಕೆ ನಾವು ನ್ಯೂಕ್ಲಿಯರ್ ವೆಪನ್ಗಳನ್ನ ತಯಾರು ಮಾಡೋದಿಲ್ಲ ಅಂತ. ಕಳೆದ ಬಾರಿ ಅಂದರೆ ಕಳೆದ ವರ್ಷ ನಡೆದಂಥ ಜೂನ್ 12 ದಿನದ ದಾಳಿಯಲ್ಲೂ ಸಹ ಅದನ್ನೇ ಹೇಳಿದ್ದು. ಅಂದರೆ ಇರಾನ್ ಹೇಳ್ತು ನಾವು ನ್ಯೂಕ್ಲಿಯರ್ ವೆಪನ್ ಮಾಡಿಲ್ಲ ಅಂತ, ಆದರೂ ಸಹ ಅಮೇರಿಕ ಅದೊಂದು ನೆಪವಾಗಿ ಇಟ್ಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತು. ಈ ಬಾರಿ ಬೇರೆ ಬೇರೆ ಕಾರಣಗಳಿಗೆ ದಾಳಿ ಮಾಡಿದೆ, ಈಗ ತಿಂಗಳಾಗಿದೆ. ಆದರೂ ಅಮೆರಿಕ ಮತ್ತು ಇಸ್ರೇಲ್ ಎಲ್ಲೋ ಎದುರುತ್ತಾ ಇದೆ ಅನ್ಸಲ್ವಾ? ಯಾಕಂದರೆ ನ್ಯೂಕ್ಲಿಯರ್ ವೆಪನ್ಗಳು ಅವ್ರ ಹತ್ರ ಇದ್ದು ಇರಾನ್ ಹತ್ರ ಏನು ಇಲ್ಲದೆಯೂ ಕೂಡ ಎದುರುತ್ತಾ ಇದೆ ಅಂತ ಅನಿಸ್ತಿಲ್ವಾ? ಇಲ್ಲಿ ಎರಡು ಫ್ಯಾಕ್ಟರ್ನ ನಾವು ಪರಿಗಣನೆಗೆ ತಗೋಬೇಕು. ಒಂದು, ಅಮೇರಿಕಾದ ಆಯಿಲ್ ಹಿತಾಸಕ್ತಿನ ನಾವು ಮುಂಚೆಯಿಂದಲೂ ನಾವು ನೋಡ್ತಾ ಇದ್ದೀವಿ. ಇಡೀ ಮಧ್ಯಪ್ರಾಚ್ಯದಲ್ಲಿ ಏನೇನು ಯುದ್ಧಗಳು ಇದುವರೆಗೂ ಆಗಿದೆ ಅದು ಕಚ್ಚಾ ತೈಲದ ಕಂಟ್ರೋಲ್ಗೋಸ್ಕರ ಆಗಿದೆ. ಅದನ್ನು ಯಾರು ಕಂಟ್ರೋಲ್ ನಿರ್ವಹಣೆ ಮಾಡ್ತಾರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಯುದ್ಧ. ಇಡೀ ಇತಿಹಾಸ ನೋಡಿದ್ರೆ ನೀವು ಮಧ್ಯಪ್ರಾಚ್ಯದು, ನೀವು ಬಹರೈನು, ಕತಾರು, ಕುವೈತು, UAE ಇದನ್ನೆಲ್ಲ ನೋಡಿದಾಗ ಇವೆಲ್ಲ ಬ್ರಿಟಿಷ್ ಮತ್ತು ಈ ವಸಾಹತು ಸೃಷ್ಟಿ ಮಾಡಿರುವಂಥ ದೇಶಗಳು. ಅಲ್ಲಿ ಏನೂ ಇರಲಿಲ್ಲ, ಯಾಕಂದರೆ ಅಲ್ಲಿ ಆಯಿಲ್ ಸಿಕ್ಕಿದ ತಕ್ಷಣ ಆ ದೇಶಗಳಲ್ಲಿ ಒಂದಷ್ಟು ರಾಜಮನೆತಗಳನ್ನ ಕೂರಿಸಿ ಒಂದು ಸರ್ವಾಧಿಕಾರ ರೀತಿಯೆಲ್ಲ ಒಂದು ಸ್ಥಾಪನೆ ಮಾಡಿ ಅವ್ರನ್ನ ಈ ಆಯಿಲ್ ದುಡ್ಡಿಂದ ಏನು ದುಡ್ಡು ಬರುತ್ತೆ ಅದನ್ನು ತೊಗೊಂಡೋಗಿ ಅಮೇರಿಕಾದ ಡಾಲರ್ಗೆ ಲಿಂಕ್ ಮಾಡಿ 1974ರಲ್ಲಿ ಇದಾಗಿದ್ದು ಪೆಟ್ರೋ ಡಾಲರ್ ಅನ್ನೋ ಕಾನ್ಸೆಪ್ಟ್ ತರ್ತಾರೆ. ಈಗ ಅಮೇರಿಕಾ ಡಾಲರ್ ನಿಂತಿರೋದೆ ಈ ಪೆಟ್ರೋಲಿಯಂ ಮಾರಾಟದಿಂದ. ಸೊ ವೆನೆಜುವೆಲಾ ತನ್ನ ವಶಕ್ಕೆ ಪಡ್ಕೊಂಡ್ರು. ಎರಡನೇ ದೊಡ್ಡ ದೇಶ ಆಯಿಲ್ ಇರೋದು ಸೌದಿ ಅರೇಬಿಯಾ, ಅವ್ರ ಜೊತೆ ಇದೆ. ಇರಾಕು ಅವ್ರ ಜೊತೆ ತಗೋಬಿಟ್ಟಿದೆ. ಈಗ 2003ರಲ್ಲಿ ಇರಾಕ್ ಯುದ್ಧ ಆದಾಗ ಈಗ ಇರಾಕ್ ಯುದ್ಧದಲ್ಲಿ ಆಯಿಲ್ ಕಂಪ್ನಿಗಳೆಲ್ಲ ನಡೆಸ್ತಾ ಇರೋದು, ವಹಿವಾಟು ದಂಧೆ ನಡೆಸ್ತಾ ಇರೋದು ಅಮೇರಿಕನ್ ಕಂಪ್ನಿಗಳು.
ಸೊ ಅದೇ ರೀತಿ ಇರಾನ್ನು ವಶಪಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಪ್ರಪಂಚದ 50%ಕ್ಕಿಂತ ಮೇಲ್ಪಟ್ಟ ಆಯಿಲ್ ನಮ್ಮ ಹಿಡಿತದಲ್ಲಿರುತ್ತೆ. ಮತ್ತು ಡಾಲರ್ನ ಯಾರೂ ಬೀಳ್ಸೋಕ್ಕೆ ಅಥವಾ ಅದನ್ನು ಕುಗ್ಸೋಕ್ಕೆ, ಡಾಲರ್ ಶಕ್ತಿನ ಕುಗ್ಸೋಕ್ಕಾಗಲ್ಲ ಅಂತ ಒಂದು ಅಮೆರಿಕ ಈ ರೀತಿಯಾದಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಇದು ಅಮೆರಿಕಾದ ಕತೆ. ಇನ್ನೊಂದು ಅದರ ಪ್ಯಾರಲಲ್ಲಿ ನೆತನ್ಯಾಹು ಅನ್ನೋ ಒಬ್ಬ ಯುದ್ಧ ಕ್ರಿಮಿನಲ್, ವಾರ್ ಕ್ರಿಮಿನಲ್ ಅಂತ ಹೇಳೋದು, ICCಯಲ್ಲಿ ವಾಂಟೆಡ್ ಕ್ರಿಮಿನಲ್ ಆತ ತನ್ನ ಹೆಬ್ಬಯಕೆ ಏನು ಅಂತ ಹೇಳಿದ್ರೆ ಆ ಸುತ್ತಮುತ್ತ ಪ್ರದೇಶದಲ್ಲಿ ಇಸ್ರೇಲ್ಗೆ ವಿರೋಧ ಆಗಿರೋಂಥ ಯಾವುದೇ ದೇಶಗಳಿರಬಾರ್ದು. ಈಗಾಗಲೇ ಎಲ್ಲ ಒಂದೊಂದೇ ಪತನ ಆಗಿದೆ. ಅದಕ್ಕೆ ಪತನ ಆಗೋದಕ್ಕೆ ಕಾರಣ ಕೂಡ ಅಮೇರಿಕ ಮತ್ತು ಈ ಗಲ್ಫ್ ದೇಶಗಳು ಏನಿದೆ ಅದರ ದುಡ್ಡು. ನೀವು ಈಜಿಪ್ಟ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಟರ್ಕಿ ಈಗಲೂ ಇಸ್ರೇಲ್ಗೆ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಕೊಡ್ತಾ ಇದೆ. ಮತ್ತು ಈ ಸಿರಿಯಾ ಪತನ ಆಯಿತು, ಸಿರಿಯಾ ಇವರು ಪರವಾಗಿತ್ತು. ಲೆಬನಾನ್ನಲ್ಲೂ ಕೂಡ ಹೆಜ್ಬುಲ್ಲಾ ಕಳೆದ ವರ್ಷ ಹಸನ್ ನಸರಲ್ಲ ಅವ್ರನ್ನ ಸಾಯಿಸಿದ ನಂತರ ಅಲ್ಲೂ ಹೆಜ್ಬುಲ್ಲಾ ಒಂದು ಶಕ್ತಿ ಕುಗ್ಗಿದೆ ಅನ್ನೋ ಒಂದು ರೀತಿಯಿಂದ ತನ್ನ ಹೆಬ್ಬಯಕೆಯಾದ ಗ್ರೇಟಲ್ ಇಸ್ರೇಲ್ನ ತೇಲ್ಬಿಡ್ತಾ ಇದ್ದಾರೆ ನೆತನ್ಯಾಹು. ಅದು ನೈಲ್ ನದಿಯಿಂದ ಹಿಡಿದು ಯೂಫ್ರೇಟಸ್ ನದಿವರೆಗೂ ನಮ್ಮದೇ ಒಂದು ಇಸ್ರೇಲ್ನ ಬೈಬಲ್ನಲ್ಲಿರೋ ಇಸ್ರೇಲ್ನ ಭಾಗವಾಗಿ ಅನ್ನೋ ರೀತಿಯಲ್ಲಿ ಅವರ ಒಂದು ವಿಸ್ತಾರವಾದಿ ಒಂದು ನೀತಿಯಿಂದ ಈ ಎರಡೂ ಮಿಸ್ಕ್ಯಾಲ್ಕುಲೇಷನ್ನು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಕೆಲಸ ಮಾಡಿದೆ. ಇದರಲ್ಲಿ ಗಲ್ಫ್ ದೇಶಗಳದ್ದು ಏನು ಹಿತಾಸಕ್ತಿ ಅಂತ ಹೇಳಿದ್ರೆ, ಅಮೇರಿಕ ಮತ್ತು ಇಸ್ರೇಲ್ ಜೊತೆ ನಾವು ಚೆನ್ನಾಗಿದ್ವಿ ಅಂತ ಹೇಳಿದ್ರೆ ನಾವು ನಮಗೂ ಒಂದು ಸೇಫ್ಟಿ ಅಂತ ಒಂದು ಊಹೆ ಮಾಡ್ಕೊಂಡಿದ್ದು ಅದು ಕುಸಿದು ಬಿದ್ದಿದೆ. ಅಮೇರಿಕ ಯಾರಿಗೂ ಮಿತ್ರ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಇತಿಹಾಸದುದ್ದಕ್ಕೂ ಅದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಈಗ ಇಸ್ರೇಲ್ ಜೊತೆ ಇದೆಯಲ್ಲ ಸರ್ ಅಮೇರಿಕ, ಅಂದರೆ ಈ ಇಸ್ರೇಲ್ನ ಹಿತಾಸಕ್ತಿಗೆ ಅಮೇರಿಕ ಬಂದಿದ್ದೀಗ ಇರಾನ್ ಮೇಲೆ. ಇಸ್ರೇಲ್ನ ಹಿತಾಸಕ್ತಿಗೆ ಅಂತ ಹೇಳಿದ್ರೆ ಅಮೇರಿಕಾದ ಮಿಲಿಟರಿ ಶಕ್ತಿಗೆ ಅದೊಂದು ತುಕಡಿಯಾಗಿ, ಸೇನಾ ತುಕಡಿಯಾಗಿ ಅಲ್ಲಿ ಸೃಷ್ಟಿಯಾಗಿರುವಂಥ ಒಂದು ದೇಶ. ನಾವು ಹೇಳ್ಬೋದು ಈಗ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಏನೋ ಇದೆ ಅಂತ ಹೇಳಿ ಹೋಗಿ ನಾವೆಲ್ಲ ಅದನ್ನು ಮಾಡೋಕ್ಕಾಗತ್ತಾ? ಈಗ ಮಾಡಕ್ಕೆ ಹೊರಟಿದ್ದಾರೆ ಒಂದಷ್ಟು ಜನ, ಬಟ್ ಅದನ್ನು ಮಾಡಕ್ಕೆ ಹೋದರೆ ಇದೇ ರೀತಿಯಾದಂಥ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇದು ಒಂದು ಹೇಳ್ಬೋದು ಅಷ್ಟೇ. ಯಾವುದೋ ಒಂದು ಸ್ಟೋರಿಲಿ ಏನೋ ಒಂದು ಬರ್ತಿದೆ, ಅದಕ್ಕೋಸ್ಕರ ನಾವು ಅದನ್ನು ಮಾಡಕ್ಕೆ ಹೋಗ್ತೀವಿ ಅಂದಾಗ ಅದು ಈ ರೀತಿಯಾದಂತಹ ಅಲ್ಲೋಲ ಕಲ್ಲೋಲಗಳಿಗೆ ನಾವು ಸಾಕ್ಷಿ ಆಗ್ತೀವಿ. ಅಪಾರ ಪ್ರಮಾಣದ ಸಾವು ನೋವುಗಳಿಗೆ, ನಷ್ಟಗಳಿಗೆ ನಾವು ತಯಾರಾಗಿರಬೇಕು. ಸರ್, ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಇರಾಕ್ ಮೇಲೆ ದಾಳಿ ನಡೆದಾಗ ಅಲ್ಲಿನ ಸದ್ದಾಮ್ ಹುಸೇನನ್ನು ಅರೆಸ್ಟ್ ಮಾಡುತ್ತೆ ಮತ್ತು 5 ದಿನದಲ್ಲಿ ಇರಾಕನ್ನು ವಶಪಡಿಸ್ಕೊಳ್ಳುತ್ತೆ ಅಮೆರಿಕ. ಇರಾನ್ 1 ತಿಂಗಳಾದರೂ ಯಾಕೆ ವಶಪಡಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಮೆರಿಕಕ್ಕೆ? ಮನೋಜ್, ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಾವು ಇರಾನ್ನ ಒಂದು ಟೆರೈನ್ನ ನಾವು ನೋಡಬೇಕಾಗತ್ತೆ. ಇರಾನ್ನು ಆಧುನಿಕ ಇತಿಹಾಸದಲ್ಲಿ ವಸಾಹತು ಒಳಪಡದೇ ಇರುವಂಥ ದೇಶಗಳಲ್ಲಿ ಪ್ರಮುಖವಾದ ದೇಶ. ಯಾಕೆ ಅಂತ ಹೇಳಿದ್ರೆ ಇಡೀ ತನ್ನ ಪಶ್ಚಿಮ ಭಾಗದಲ್ಲಿ ಜಾಗ್ರೋಸ್ ಪರ್ವತ ಶ್ರೇಣಿ ಇದೆ. ಜಾಗ್ರೋಸ್ ಪರ್ವತ ಶ್ರೇಣಿ ಆಲ್ಮೋಸ್ಟ್ ಇರಾಕ್ ಮಧ್ಯಭಾಗದಿಂದ ಹಿಡಿದು ಈ ಸ್ಟ್ರೈಟ್ ಆಫ್ ಹಾರ್ಮೂಸ್, ನಾವು ಹಾರ್ಮೂಸ್ ಜಲಸಂಧಿಯಲ್ಲಿದೆ, ಅಲ್ಲಿವರೆಗೂ ಈ ಗುಡ್ಡಗಾಡು ಪ್ರದೇಶ ಅತ್ಯಂತ ಒಂದು ಕಠಿಣವಾದ ಒಂದು ಗುಡ್ಡಗಾಡು ಪ್ರದೇಶ. ಅದು ಜಾಗ್ರೋಸ್ ಮೌಂಟೇನ್ ಅಂತ, ಜಾಗ್ರೋಸ್ ಪರ್ವತ ಶ್ರೇಣಿ ಅಂತ. ಅದೇ ರೀತಿ ಅಲ್ಬ್ರೋಸ್ ಅಂತ ಒಂದು ಪರ್ವತ ಶ್ರೇಣಿ ಇದೆ. ನಾರ್ತ್ ಈಸ್ಟ್ನಲ್ಲಿರುವಂತಹ ತಬ್ರೀಸ್ ಅಂತ ಒಂದು, ಅಲ್ಲಿಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಮಶಾಡ್ವರೆಗೂ ಒಂದು ರೀತಿಯಾದಂಥ ಪರ್ವತ ಶ್ರೇಣಿ ಇದೆ. ಕ್ಯಾಪ್ಸಿಯನ್ ಸಿ ಈ ಪೂರ್ತಿ ಕವರ್ ಆಗುವಂಥ ಒಂದು ಗುಡ್ಡಗಾಡು ಪ್ರದೇಶ ಇದೆ. ಆಮೇಲೆ ಮಶಾದು ಮತ್ತು ಆ ಕಡೆ ಎಲ್ಲ ಈ ಹಿಮಾಲಯ ಮೂಲಕ ಹಾದು ಹೋಗುವಂಥ ಪರ್ವತ ಶ್ರೇಣಿಗಳು ಅಲ್ಲಿಗೂ ಹೋಗ್ತವೆ. ಅಲ್ಲಿಂದನೂ ಪೆನಿಟ್ರೇಟ್ ಆಗೋಕ್ಕೆ, ಅಲ್ಲಿಂದನೂ ನುಗ್ಗೋದಕ್ಕೆ ಕಷ್ಟ. ಈ ಕೆಳಗಡೆ ಬಂದಾಗ ಪೂರ್ತಿ ಜೌಗು ಪ್ರದೇಶ ಇದೆ. ಅಂದರೆ ಯಾವುದು ಅಂತ ಹೇಳಿದ್ರೆ ಒಂದು ಕೆಸರು ಗದ್ದೆಗಳು ಅಂತ ಹೇಳ್ಬೋದು. ಅಲ್ಲಿಂದ ನೀವು ಆಲ್ಮೋಸ್ಟ್ ಹೋಗೋಕ್ಕಾಗೋದಿಲ್ಲ. ನೀವು ಚಬಹಾರ್ ಪೋರ್ಟ್ ಅಂತ ಕೇಳ್ತೀರಲ್ವಾ, ಹೌದು, ಅಲ್ಲಿಂದ ಹೋಗೋದು ಯಾವುದೋ 1-2 ರೂಟ್ ಮಾತ್ರ ಇದೆ. ನೀವು ನಾರ್ಮಲ್ ಆಗಿ ಆ ಕಡೆಯಿಂದ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಜೋಗು ತುಂಬಿದ ಪ್ರದೇಶಗಳು. ಈ ವರ್ಷ ಪೂರ್ತಿ ಜೋಗು ತುಂಬಿರೋಂಥ ಪ್ರದೇಶಗಳು. ಇನ್ನು ಮಿಕ್ಕ ಅಫ್ಘಾನಿಸ್ತಾನ್ ಕಡೆ ಬರಬೇಕು ಅಂತ ಹೇಳಿದಾಗ ಅಲ್ಲಿ ಮರುಭೂಮಿ ಇದೆ, ಅಲ್ಲಿ ನೀರೇ ಇಲ್ದಿರೋಂಥ ಮರುಭೂಮಿಗಳಿದೆ. ಸೊ ಇದು ಆಲ್ಮೋಸ್ಟ್ ಇಂಪೆನೆಟ್ರೇಟಬಲ್ ಅಂತ ಹೇಳ್ತೀವಿ. ಇದಕ್ಕೆ ಹೋಗಿ ಅದನ್ನು ವಶಪಡಿಸ್ಕೊಳ್ಳೋದು ಆಲ್ಮೋಸ್ಟ್ ಒಂದು ಇಂಪಾಸಿಬಲ್ ಟಾಸ್ಕ್. ಅದಕ್ಕೆ ಅಲ್ಲಿ ಹೋಗಿ ಸೈನಿಕರು ಹೋಗಿ ಅಲ್ಲಿ ನುಗ್ಗಿ ಅದನ್ನು ವಶಪಡಿಸ್ಕೊಳ್ಳೋದು ಇದು ಆಲ್ಮೋಸ್ಟ್ ಆಗ್ಲಾರದ ಮಾತು. ಸೊ ಅದಕ್ಕೆ ಪ್ಲಸ್ ಇರಾನು ತನ್ನ ಒಂದು ಶಕ್ತಿನ, ಅಂದರೆ ಯಾವುದು ಇರಾನ್ನ ಪ್ರಮುಖ ಶಕ್ತಿ ಯಾವುದು ಅಂತ ಹೇಳಿದ್ರೆ ತನ್ನ ಡ್ರೋನ್, ಅಗ್ಗದ ಡ್ರೋನ್ಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡಿ ಇಟ್ಕೊಂಡಿದೆ.
ಒಂದು ತಿಂಗಳಿಗೆ ಒಂದು 500ರಿಂದ 700 ಡ್ರೋನ್ವರೆಗೂ ತಯಾರಿಸುವಂಥ ಶಕ್ತಿ ಇರಾನು ಆಗಲೇ ಪಡ್ಕೊಂಡಿದೆ. ಸರ್, ಇರಾನ್ ಒಂದು ಮಿಸೈಲ್ ಸಿಟಿ ಅಂತಾನೆ ಮಾಡಿದೆಯಾ ಅಂತಲ್ಲ? ಒಂದು ಅಲ್ಲ, ಆಲ್ಮೋಸ್ಟ್ 27 ಮಿಸೈಲ್ ಸಿಟಿಗಳು ಮಾಡಿದೆ. ಅದು ಫುಲ್ ಅಂಡರ್ ಪಾಸ್ ಅಲ್ಲಿ ಹೌದು. ಎಷ್ಟು ಕಿಲೋಮೀಟರ್ ಒಳಗಿರುತ್ತೆ, ಯಾವ ತರ ಇರುತ್ತೆ? ನಾನೀಗ ಗುಡ್ಡಗಾಡು ಪ್ರದೇಶ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳ ಒಳಗಡೆ ಎಲ್ಲಿ ಕಲ್ಲುಗಳು ಇರುವಂತಹ ಒಂದು ಪ್ರದೇಶದಲ್ಲಿ ಅದ್ರ ಒಳಗಡೆ ಹೋಗಿ ಇವರು ಮಿಸೈಲ್ ಸಿಟೀಸ್ನ ಮಾಡ್ಕೊಂಡಿದ್ದಾರೆ. ಇವರು ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಾ ಇರೋದು ನಾವು 100% ಹೊಡೆದಾಕಿದ್ದೀವಿ ಅಂತ. ಒಂದು ಅಂಕಿಅಂಶ ಪ್ರಕಾರ ಒಂದು 10-15% ಹೊಡೆದಾಕಿದ್ದಾರೆ. ಇನ್ನೂ 80% ಮಿಸೈಲ್ ಸಿಟೀಸು ಈಗಲೂ ಹಾಗೆಯೇ ಇದೆ. ಓಕೆ. ಮೇಲೆ ಮಾತ್ರ ಡ್ಯಾಮೇಜ್ ಆಗಿದೆ, ಒಳಗಡೆ ಇನ್ನೂ ಅದರದ ಶಕ್ತಿನ ಇವರು ಇನ್ನೂ ಮುಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಎಷ್ಟೋ ಮಿಸೈಲ್ ಸಿಟಿ ಅಮೆರಿಕದ CIA ಗೊತ್ತಿಲ್ಲ ಅಂತ ಒಂದು. ಹೌದು. ಯಾಕೆ ಅಂತ ಹೇಳಿದ್ರೆ ಒಂದು ಯಾಜ್ಡ್ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ನಿಮಗೆ ನಾರ್ಮಲಿ ನಿಮಗೆ ಬಂಕರ್ ಬಸ್ಟರ್ ಬಾಂಬ್ ಹೇಳ್ತಾರೆ. ಬಾಂಬ್ ಹಾಕಿದಾಗ ನಿಮಗೆ ಆಲ್ಮೋಸ್ಟು 800 ಮೀಟ್ರು 700 ಮೀಟ್ರ್ ಹೋಗಿ ಅದು ಬ್ಲಾಸ್ಟ್ ಆಗೋಂಥ ಒಂದು ಇದಿದ್ರೂ ಕೂಡ ಅದೂ ಹೋಗಿ ನಾಶ ಮಾಡದೇ ಇರುವಂಥ ಮಿಸೈಲ್ ಸಿಟೀಸ್ನ ಇರಾನ್ ಸೃಷ್ಟಿ ಮಾಡ್ಕೊಂಡಿದೆ. ಇದು ಸ್ಟಡಿ ಮಾಡಿದೆ, ಅಮೆರಿಕದ ವಾರ್ನ ಸ್ಟಡಿ ಮಾಡಿದೆ. ಅದಕ್ಕೆ ಅನುಸಾರವಾಗಿ, ಅದಕ್ಕೆ ಅನುಗುಣವಾಗಿ ಇದು ಒಂದು ರೀತಿಯಾದಂತಹ ತನ್ನ ಯುದ್ಧದ ಕಾರ್ಯತಂತ್ರನ ರೂಪಿಸ್ಕೊಂಡಿದೆ. ವಿಶೇಷವಾಗಿ ಅಮೆರಿಕ ತನ್ನ ಬಜೆಟ್ನಲ್ಲಿ 40%ನಷ್ಟು ಬಜೆಟನ್ನು ಬರೀ ಸೈನ್ಯಕ್ಕೆ ಎತ್ತಿಡುತ್ತೆ. ಹೀಗಿರುವಾಗ ಒಂದು ದೊಡ್ಡ ಸೈನ್ಯ, ಇಡೀ ಜಗತ್ತಿನಲ್ಲೇ ದೊಡ್ಡ ಸೈನ್ಯ ಹೊಂದಿರುವ ದೇಶ ಅಮೆರಿಕ ಅಂತಲೂ ಕೂಡ ಹೇಳಲಾಗ್ತದೆ. ಸೊ ಈಗ 10 ದಿನ ಕದನ ವಿರಾಮ ಏನು ಟ್ರಂಪ್ ಘೋಷಣೆ ಮಾಡಿದ್ದಾರೆ, ಈ 10 ದಿನದಲ್ಲಿ ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರಾ, ಅಥವಾ ಮುಂದೆ ದೊಡ್ಡ ಯುದ್ಧ ಏನಾದರೂ ಆಗಬಹುದಾ, ಹೇಗೆ ಅಂತ? ಮನೋಜ್, ಇದರಲ್ಲಿ 2-3 ಪಾಯಿಂಟ್ಸೇ ಅದರಲ್ಲಿರೋದು. ಒಂದು, ಏನು ಸಂಪೂರ್ಣ ಶರಣಾಗತಿ, ಬೇಷರತ್ ಶರಣಾಗತಿ ಅಂತ ಏನು ಟ್ರಂಪ್ ಬಯಸಿದ್ರು ಅದು ಆಗಲ್ಲ ಈಗ. ಇನ್ನೊಂದು, ಟ್ರಂಪ್ಗೆ ಈಗ ತನ್ನ ಪೆಟ್ರೋಡಾಲರ್ನ ಒಂದು ಅಸ್ತಿತ್ವನೇ ಒಂದು ಕುಸಿದು ಹೋಗುವಂಥ ಒಂದು ಪರಿಸ್ಥಿತಿ ಇರಾನ್ ಸೃಷ್ಟಿ ಮಾಡಿದೆ. ಮೂರನೇ ಆಪ್ಷನ್ ಏನು ಟ್ರಂಪ್ಗೆ ಇರೋದು ಅಂತ ಹೇಳಿದ್ರೆ, ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ವಶಪಡಿಸ್ಕೋಬೇಕು, ಸ್ಟ್ರೈಟ್ ಆಫ್ ಹಾರ್ಮುಜ್ನ ವಶಪಡಿಸ್ಕೋಬೇಕು, ಅಥವಾ ಹಾರ್ಮುಜ್ ಜಲಸಂಧಿನ ವಿಮೋಚನೆಗೊಳಿಸಿ ಅದನ್ನ ಎಲ್ಲರಿಗೂ ಹಾದು ಹೋಗುವಂತ ಒಂದು ಮಾಡಬೇಕು ಅಂತ. ಇದು ಮೂರೂ ಕೂಡ ಒಂದು ರೀತಿಯಾದಂತಹ ಟ್ರಂಪ್ನ ದುಸ್ಸಾಹಸಕ್ಕೆ ಹಿಡಿದಿರುವಂಥ ಕನ್ನಡಿ ಅಂತ ಹೇಳ್ಬೋದು. ಯಾಕಂದರೆ ಸ್ಟ್ರೈಟ್ ಆಫ್ ಹಾರ್ಮುಜ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ ಜಾಗ್ರೋಸ್ ಮೌಂಟೇನ್ ಅಂತ ನಾನು ಹೇಳಿದೆ, ಅದರ ಆಲ್ಮೋಸ್ಟು 16 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ನ ನೀವು ಒಂದು ಕಂಟ್ರೋಲ್ ತೊಗೋಬೇಕು. ಅದು ವಿಯೆಟ್ನಾಂ ದೇಶ, ಅಂದರೆ ದಕ್ಷಿಣ ವಿಯೆಟ್ನಾಂ ದೇಶದ ಎಷ್ಟು ಪ್ರದೇಶ ಇದೆ ಅಷ್ಟು ಪ್ರದೇಶನ ವಶಪಡಿಸ್ಕೊಳ್ಳೋಕ್ಕೆ ಪಡ್ಕೋಬೇಕು. ಆಯಿತಾ? ವಿಯೆಟ್ನಾಂನ ವಶಪಡಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟು 5.5 ಲಕ್ಷ ಜನ ಸೈನಿಕರು ಭಾಗವಹಿಸಿದರು. ಅಮೇರಿಕಾದ 5.5 ಲಕ್ಷ ಜನ ಸೈನಿಕರನ್ನ ಭಾಗವಹಿಸಿದ್ರು. ಅಷ್ಟು ಸೈನಿಕರನ್ನ ಮತ್ತೆ ಇವರು ನಿಯೋಜಿಸಬೇಕು ಅಥವಾ ಅದರ ಕಾರ್ಯರೂಪ ತರಬೇಕು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಮತ್ತೆ ಒಂದು ಆ್ಯಂಟಿ ವಾರ್ ಮೂವ್ಮೆಂಟ್ ಶುರು ಆಗುತ್ತೆ. ಈಗಾಗಲೇ ಶುರು ಆಗ್ತಾ ಇದೆ. ಸೊ ಇದು ಒಂದು ಇಂಪಾಸಿಬಲ್ ಟಾಸ್ಕು. ಈಗ ಏನು ಮಾಡ್ಬೋದು ಅಮೇರಿಕಾ ಅಂತ ಹೇಳಿದ್ರೆ, ಈ ಕಾರ್ಗ್ ಐಲ್ಯಾಂಡ್ ಅಂತ ನಾವು ಕೇಳ್ತಾ ಇದ್ದೀವಿ. ಕಾರ್ಗ್ ಐಲ್ಯಾಂಡು ಅದೇನೂ ಇಲ್ಲ, ಒಂದು ದ್ವೀಪ ಅಷ್ಟೇ. ಪರ್ಷಿಯನ್ ಕೊಲ್ಲಿಗೆ ಉತ್ತರ ಭಾಗದಲ್ಲಿರುವಂಥ ಒಂದು ಸಣ್ಣ ದ್ವೀಪ. ಇದರಲ್ಲಿ 95% ಇರಾನ್ನ ಕಚ್ಚಾ ತೈಲ ಅಥವಾ ಗ್ಯಾಸು ಟ್ರಾನ್ಸ್ಪೋರ್ಟ್ ಆಗೋದು ಈ ಒಂದು ದ್ವೀಪದಿಂದ. ಯಾಕಂದರೆ ಬೇರೆ ಎಲ್ಲ ಬಂದರುಗಳಿಂದ ಹೋಗಿ ಹಡಗು ನಿಲ್ಲಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಫೆಸಿಲಿಟಿ ಇಲ್ಲ. ಅದಕ್ಕೆ ಇರಾನ್ ಮುಂಚೆಯಿಂದ ಕಾರ್ಗ್ ಐಲ್ಯಾಂಡ್ನ ಬರೀ ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಂತಲೇ ಕೂರಿಸ್ಕೊಂಡಿದೆ ಅಥವಾ ಅದು ಮಾಡ್ಕೊಂಡಿದೆ. ಅದು ಬಿಟ್ಟರೆ ನೆಕ್ಸ್ಟು ಕೆಶಮ್ ಐಲ್ಯಾಂಡ್ ಅಂತ ಒಂದಿದೆ ಹಾರ್ಮೋಸ್ ಜಲಸಂಧಿ ಪಕ್ಕ, ಮತ್ತು ಅಬು ಮೂಸಾ ಅಂತ ಒಂದು ಐಲ್ಯಾಂಡ್ ಇದೆ, ಅದು UAE ಮತ್ತು ಇರಾನ್ ಮಧ್ಯದಲ್ಲಿದೆ. ಮತ್ತು ಸಿರಿ ಐಲ್ಯಾಂಡ್ ಅಂತ ಒಂದಿದೆ, ಮತ್ತು ಇನ್ನೊಂದು ಐಲ್ಯಾಂಡ್ನ ವಶಪಡಿಸ್ಕೊಂಡು ನಾವು ಇಲ್ಲಿಂದ ಹಾರ್ಮೋಸ್ ಜಲಸಂಧಿನ ಎಲ್ಲರಿಗೂ ಪಾಸ್ ಆಗುವಂಥ ಒಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ನನ್ನ ಪ್ರಕಾರ ಒಂದು ಅತ್ಯಂತ ನೆಗೆಪಾಟಲಿಗೆ ಹೋಗುವಂಥ ಒಂದು ದುಸ್ಸಾಹಸವಾಗತ್ತೆ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇರಾನು ಯಾವ ರೀತಿ ಒಂದು ಮಿಸೈಲ್ ಮಾಡ್ಕೊಂಡಿದೆ, ಅಮೇರಿಕ ಅಲ್ಲಿಗೆ ಹೋಗೋಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್, ಅಮೇರಿಕಾದ ಯಾವುದೇ ಒಂದು ನೌಕೆ ಪರ್ಷಿಯನ್ ಕೊಲ್ಲಿಲಿಲ್ಲ, ಒಮಾನ್ ಕೊಲ್ಲಿಲೂ ಇಲ್ಲ. ಅವರು ಈಗ ಆಲ್ಮೋಸ್ಟು ಭಾರತದ ಮಹಾಸಾಗರ ಇಂಡಿಯನ್ ಓಷನ್ ಅಲ್ಲಿರುವಂಥ ಡಿಯೋಗೋ ಗಾರ್ಸಿಯಾ ಇರ್ಬೋದು, ಅಥವಾ ನಿಮಗೆ ಕೆಂಪು ಸಮುದ್ರ ಅಂತ ಇದೆ, ಅಲ್ಲಿಂದ ಆಪರೇಟ್ ಆಗ್ತಾ ಇದೆ.
ಯಾಕಂತ ಹೇಳಿದ್ರೆ ಇರಾನ್ ಮಿಸೈಲ್ಗಳು ಅಲ್ಲಿವರೆಗೂ ರೀಚ್ ಆಗುತ್ತೆ ಅನ್ನೋ ಒಂದು ಭಯದಿಂದ ಅವು ಆಗ್ತಾ ಇದೆ. ಓಕೆ. ಏನೋ ಇನ್ನೊಂದು ಯುದ್ಧ ನೌಕೆ, ಒಂದು ಫೋರ್ಡ್, ಜನರಲ್ ಫೋರ್ಡ್ ಯುದ್ಧ ನೌಕೆ ಇತ್ತು. ಅದಕ್ಕೆ ನಿನ್ನೆ ಟ್ರಂಪ್ ತಾನೇ ಒಪ್ಕೊಂಡ್ರು ಹಾಗೆ 70 ಕಡೆಯಿಂದ ಮಿಸೈಲ್ ಹೊಡೆದು ಒಂದು ಕಡೆ ಪೂರ್ತಿ ಆ ಜನರಲ್ ಫೋರ್ಡ್ ಯುದ್ಧ ನೌಕೆ ಬೆಂಕಿ ಹಚ್ಕೊಂಡು ಅದನ್ನು ಆರಿಸೋದಕ್ಕೆ 2 ದಿವಸ ಆಗಿದೆ. ಅದು ಈಗ ಗ್ರೀಸ್ಗೆ ಹೋಗಿ, ಗ್ರೀಸಿಂದ ಕ್ರೊಯೇಷಿಯಾಗೆ ಹೋಗಿ ಅಲ್ಲಿ ಅದನ್ನು ರಿಪೇರಿ ಮಾಡಲಾಗ್ತಾ ಇದೆ. ಸೊ ಅಮೇರಿಕಾ 50,000 ಒಂದು ಸಿಬ್ಬಂದಿಗಳನ್ನ ಅಲ್ಲಿ ಇಟ್ಕೊಂಡ್ರು, ಮಿಲಿಟರಿ ಸಿಬ್ಬಂದಿಗಳನ್ನ ಸೇನೆ ಮೇಲೆ ಇಟ್ಕೊಂಡಿದ್ರು ಕೂಡ ಏನಕ್ಕೆ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇರಾನ್ನ ಮಿಸೈಲ್ ದಾಳಿಗೆ ತತ್ತರಿಸಿ ಹೋಗಿದೆ ಇರಾನ್, ತತ್ತರಿಸಿ ಹೋಗಿದೆ ಅಮೇರಿಕಾ ಮತ್ತು ಇಸ್ರೇಲ್. ಸೊ ಇದು ಇನ್ನೊಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇಡೀ ನಾವೀಗೇನು ಒಂದು 6 ತಿಂಗಳವರೆಗೂ ಒಂದು ರೀತಿಯಾದಂಥ ಅಸ್ಥಿರತೆ ಕಾಡಲಿದೆ ನಮ್ಮನ್ನು, ಅದು 2-3 ವರ್ಷದವರೆಗೂ ಅಥವಾ 5-6 ವರ್ಷದವರೆಗೂ ಅದು ವಿಸ್ತರಿಸುವಂಥ ಎಲ್ಲ ಸೂಚನೆಗಳು ಇದಾಗುತ್ತೆ. ಈ ರೀತಿ ದಾಳಿ ಮುಂದುವರೆದ್ರೆ ಮತ್ತೆ ಜಗತ್ತು ಯಥಾಸ್ಥಿತಿಗೆ ಬರೋಕ್ಕೆ ಇನ್ನೂ 5-6 ವರ್ಷ ಆದರೂ ಆಗ್ಬೋದು. ಈಗ ನನ್ನ ಪ್ರಕಾರ ಜಗತ್ತು ಹಿತಾಸಕ್ತಿಗೆ ಬರೋದಕ್ಕೆ, ಅಂದ್ರೆ ಯಥಾಸ್ಥಿತಿಗೆ ಮುಂಚಿನ ಪರಿಸ್ಥಿತಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಹೊಸ ನಿಯಮನ ಇರಾನ್ ಬರೆಯಲು ಹೊರಟಿದೆ. ಅಂದ್ರೆ ಇಲ್ಲಿ ಗಲ್ಫ್ ಕಂಟ್ರಿಗಳಲ್ಲಿ ಅಮೆರಿಕದ ಸೇನಾನೆಲೆಗಳು ಇರಬಾರ್ದು, ನಮ್ಮ ಮೇಲೆ ಹಾಕಿರುವಂಥ ಆರ್ಥಿಕ ದಿಗ್ಬಂಧನಗಳು ತೆಗಿಬೇಕು. ಇದುವರೆಗೂ ನಮ್ಗೇನು ನಷ್ಟ ಆಗಿದೆ ಅದನ್ನು ಅಮೆರಿಕಾ ಮತ್ತು ಗಲ್ಫ್ ಕಂಟ್ರಿಗಳು ಭರಿಸಬೇಕು. ಆಮೇಲೆ ಸ್ಟ್ರೈಟ್ ಆಫ್ ಹಾರ್ಮೂಜ್ ಜಲಸಂಧಿಯಲ್ಲಿ ಇನ್ಮೇಲಿಂದ ನಾವು ಸಂಗ್ರಹಣೆ ಮಾಡ್ತೀವಿ, ಟೋಲ್ ಸಂಗ್ರಹಣೆ ಮಾಡ್ತೀವಿ. ಯಾಕಂದರೆ ಅಮೆರಿಕಾ ಸುಯೆಸ್ ಕೆನಾಲು ಈಜಿಪ್ಟು ಸಂಗ್ರಹ ಮಾಡುತ್ತೆ, ಪನಮಾ ಕೆನಾಲು ಅಮೆರಿಕಾ ಸಂಗ್ರಹ ಮಾಡುತ್ತೆ, ಈ ಮಲಾಕಾ ಜಲಸಂಧಿಯಲ್ಲಿ ಮಲೇಷ್ಯಾ ಮತ್ತು ಸಿಂಗಾಪುರ್ ಕಲೆಕ್ಟ್ ಮಾಡುತ್ತೆ. ನಾವು ಇನ್ಮೇಲಿಂದ ಕಲೆಕ್ಟ್ ಮಾಡ್ತೀವಿ, ಇಲ್ಲಿಂದ ಸೇಫ್ ಪ್ಯಾಸೇಜ್ ನಾವು ಶೂರಿಟಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ತರ್ಕ ಬರ್ತಾ ಇದೆ. ಓಕೆ, ಇಲ್ಲಿಂದ ಯಾವುದೇ ಹಡಗುಗಳು ಹೋದ್ರೂ ನಾವು ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಅವ್ರು ಹೇಳಿರೋದು ಅಂದ್ರೆ ಯುದ್ಧ ಆರಂಭ ಮಾಡಿದ್ ನೀವು, ಅದನ್ನ ನಿಲ್ಸೋದು ನಾವು ಅಂತ. ಓಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.